ಮಾಡ್ರಿ ವಿದ್ಯಾರ್ಥಿಗಳೇ. ಹೆಂಗೆ ಟೈಪ್ ಹೆಂಗೆ ಇರ್ತಾವ, ಎಲ್ಲ ಭಾಗಾಕಾರ ಹೆಂಗೆ ಮಾಡಬೇಕು, ಯಾವ ಸಂದರ್ಭದಾಗ ನೀವು ಭಾಗಾಕಾರ ಮಾಡ್ಬೇಕು ಅನ್ನೋದು ತಿಳಿಸ್ತದ. ಈಗ ಲಕ್ಷ ಕೊಟ್ಟು ನೋಡಿ. ವಿಡಿಯೋ ಆನ್ ಮಾಡ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ಬೇಕು. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡಿ. ಈಗ ಹಿಂಗೆ ಗಣಿತಗಳು ಬಂದು ಅಂದ್ರೆ ಏನು ಮಾಡಬೇಕು ಅದನ್ನು ನೀವು ತಿಳ್ಕೊಬೇಕು. ಈ ವ್ಯವಹಾರ ಜ್ಞಾನ ಹೆಂಗೆ ಬೆಳೀತದಂದ್ರೆ, ಯಾವ ಟೈಪ್ ಪ್ರಶ್ನೆ ಇದ್ದಾಗ ಸರ್ ಏನು ಮಾಡ್ತಾರೆ, ಅವು ನಿಮಗೆ ಇವು ಇಂಥ ವ್ಯಾವಹಾರಿಕ ಲೆಕ್ಕಗಳು ನಿಮಗೆ ಬಂದು ಅಂದ್ರೆ ಮುಂದಿನ ಲೆಕ್ಕಗಳು ತಾವೇ ಬರ್ತಾಕಂದ್ರೆ ಭಾಳ ಅದ್ರ ಸೂತ್ರ ಮೇಲೆ ಇರ್ತಾವ. ಲಾಭಾನಿ ಕೇಳ್ತಾನೆ, ಸರಳ ಬಡ್ಡಿ ಕೇಳ್ತಾನೆ, ಸಂಗತಿಗಳು ಇರ್ತಾವ, ಸೂತ್ರಾಸ್ತ್ರಿ ಮಾಡ್ತಾರೆ. ಬಟ್ ಇಂಥ ಗಣಿತಗಳನ್ನು ಮಾಡಬೇಕಾದ್ರೆ ನಿಮಗೆ ಥಿಂಕಿಂಗ್ ಪವರ್ ಭಾಳ ಇಂಪಾರ್ಟೆಂಟ್. ಹಿಂಗೆ ಬಂದಾಗ ಸರು ಹಿಂಗೆ ಹೇಳಿದರು, ಹಿಂಗೆ ಅದಕ್ಕೆ ನಾವು ಗಣಿತಗಳನ್ನು ಹೆಚ್ಚಾಗ್ತಿರ್ತೀವಿ. ಆಮೇಲೆ ನೀವು ರೀತಿ ಪ್ರಕಾರ ನೋಡಿ ಏನದು ಸೂತ್ರದ ಪ್ರಕಾರ ಮಾಡುವಂಥ ಲೆಕ್ಕದಿಂದ ಮನುಷ್ಯಾಗ ಇದು ಬರೋದಿಲ್ಲ. ಇಂಥ ಥಿಂಕಿಂಗ್ ಪವರ್ ಅಂದರೆ ವ್ಯಾವಹಾರಿಕ ಲೆಕ್ಕಗಳನ್ನು ಮೊದಲು ನೀವು ಕಲಿಬೇಕು. ವ್ಯಾವಹಾರಿಕ ಲೆಕ್ಕಗಳನ್ನೆಲ್ಲ ಕಲ್ತ್ರಿ ಅಂತಂದ್ರೆ ಮುಂದಿನ ಲೆಕ್ಕಗಳನ್ನು ಏನು ಮಾಡಬೇಕು ಅನ್ನೋದು ಅರ್ಥ ಹೇಳ್ತದಿದು. ನೋಡ್ರಿ ಏನು ಹೇಳಿ ನೋಡ್ರಿ, 8,064 ಆ್ಯಪಲ್ ಹಣ್ಣುಗಳನ್ನು ಸಮನಾಗಿ 32 ಬಾಸ್ಕೆಟ್ ಡಬ್ಬಿಗಳಲ್ಲಿ ತುಂಬಲಾಗಿದೆ. ಹಾಗಾದರೆ ಪ್ರತಿಯೊಂದು ಬಾಸ್ಕೆಟ್ ಡಬ್ಬಿಯಲ್ಲಿ ತುಂಬಿದ ಹಣ್ಣುಗಳ ಸಂಖ್ಯೆ ಎಷ್ಟು? ಒಂದನ್ನು ತಿಳಿಸ್ತದೆ, ಮ್ಯೂಟ್ ಮಾಡಿ ನೀವು ಮುಂದಿನ ಮಾಡಬೇಕು. ನೋಡಿ, 32 ಡಬ್ಬಿಗಳಲ್ಲಿ ಹಣ್ಣುಗಳ ಸಂಖ್ಯೆ ಈಸ್ ಈಕ್ವಲ್ ಟು 8,064. ಪ್ರತಿಯೊಂದು ಡಬ್ಬಿ ಅಂದರೆ ಎಷ್ಟು ಹಚ್ಚೋಬೇಕು? ಒಂದು ಡಬ್ಬಿಯಲ್ಲಿ ತುಂಬಿದ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಎಷ್ಟು ಅಂದರೆ ಭಾಗಾಕಾರ ಅಂತ ಅರ್ಥ. ಇಲ್ಲಿ ನೋಡ್ರಿ, ಒಂದು ಕುಂಡ್ಲೆ 8,064 ಭಾಗಿಲೆ 32. ಇನ್ನು ಮುಂದೆ ನೀವು ಭಾಜ್ಯತೆ ನಿಯಮಗಳನ್ನು ಹಚ್ಚಿ ಗಣಿತ ಮಾಡ್ಬೇಕು. 32 ಯಾವ ಬಗ್ಗೆ ಆಗದ ಇಂಥವೆಲ್ಲ ತಿಳ್ಕೊಬೇಕು ನೀವು. 32 ಯಾವ ಮಗ್ಗೆ ಆಗದ, 16 ಮಗ್ಗೆ ಆಗದ. ಈ ಗಣಿತದಿಂದ ಏನಾಗ್ತದಂದ್ರೆ ನಿಮಗೆ ಭಾಜ್ಯತೆ ನಿಯಮಗಳು ಬರ್ಲಿಕ್ಕೆ ಚಾಲು ಆಗ್ತಾವೆ. 16 ಮಗ್ಗೆ 32 ಅದ, 16 5 80, 16 4 64, 16 2 32, 16 5 80, ಇಲ್ಲಿ 6 ಸಾಣದಾತು, 16 4 64. ಪ್ರತಿಯೊಂದು ಬುಟ್ಟಿಯಲ್ಲಿ ತುಂಬಿದ ಕಣಿಗೆ 4 ಬಂದದಂದ್ರೆ ಇದು ನೋಡ್ರಿ, 2 ಒಂದಲೆ 2 2 4, 1 ಉಳಿತು, 2 5 10, 2 2 4 ಅಂದ್ರೆ ಒಂದೊಂದು ಬುಟ್ಟಿ ಒಳಗೆ ಎಷ್ಟು ತುಂಬ್ಯಾರ ಅವರು? 252 ಹಣ್ಣುಗಳನ್ನು ಸಮನಾಗಿ ಎಲ್ಲ ಬುಟ್ಟಿಯಾಗ ತುಂಬ್ಯಾರ. ಪ್ರತಿಯೊಂದು ಡಬ್ಬಿಯಲ್ಲಿ ತುಂಬಿದ ಹಣ್ಣುಗಳ ಸಂಖ್ಯೆ. ಹಿಂಗೆಲ್ಲ ಗುರ್ತಿರ್ಬೇಕು ನಿಮ್ಗೆ ಹೆಂಗೆ ಮಾಡಬೇಕು. ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಎಷ್ಟು? 252. ಆನ್ಸರ್ ಇಸ್ ಈಕ್ವಲ್ ಟು 252. ಇಷ್ಟು ನೀವು ಒಂದು ವರ್ಷ ತನಕ ಗಣಿತಗಳು, ಬುದ್ಧಿಮಾಪನ, ರೀಸನಿಂಗ್ ಎಲ್ಲ ಕಲಿಬೇಕಾಗ್ತದೆ. ನೀವು ಮ್ಯೂಟ್ ಮಾಡಿ ಅದನ್ನು ಬಿಡಿಸ್ರಿ. ಇದೇ ರೀತಿ ಪ್ರಕಾರ ಅದು ಅದ. ಹಣ್ಣಿನ ಹೆಸರಷ್ಟೇ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಇನ್ನು ಬಾಧ್ಯತೆ ನಿಯಮಗಳು ಹೆಚ್ಚು ಮಾಡ್ಬೇಕು ನೀವೀಗ. ಓಕೆ, ನೋಡಿ, 16,128 ಮಾವಿನ ಹಣ್ಣುಗಳನ್ನು 48 ಬುಟ್ಟಿಗಳಲ್ಲಿ ಸಮನಾಗಿ ತುಂಬಲಾಗಿದೆ. ಪ್ರತಿಯೊಂದು ಬುಟ್ಟಿಯಲ್ಲಿ ತುಂಬಿದ ಹಣ್ಣುಗಳ ಸಂಖ್ಯೆ ಎಷ್ಟು? 48 ಬುಟ್ಟಿಗಳಲ್ಲಿ ತುಂಬಿದ
ಹಣ್ಣುಗಳು ಬರೋಬ್ಬರಿ 16,128. ಒಂದು ಪ್ರತಿಯೊಂದು ಅಂದ್ರೆ ಒಂದಂತ ಹಚ್ಕೋಬೇಕು. ಸರಾಸರಿ ಹಣ್ಣುಗಳ ಸಂಖ್ಯೆ ಎಷ್ಟು ತುಂಬಿದ್ದಂದ್ರೆ ಒಂದೇ. ನೋಡಿ ದೂರ ಇಟ್ಕೋರಿ. 1 ಗುಂಡ್ಲೆ 16,128 ಸರ್ವಾಸ್ ಬಾಗ್ಲೆ 48. ಇಲ್ಲಿ ಬಾಧ್ಯತೆ ನಿಯಮಗಳು ನಿಮಗೆ ಮಗ್ಗಿಬೇಕಂತ ಮೊದಲೇ ಹೇಳಿದ್ದನ ಹಿಂದಿನ ವಿಡಿಯೋದಾಗ. ಮುಂದಿನ ಗಣಿತಗಳು ನಿಮಗೆ ಮಗ್ಗಿದಿಂದ ಯಾವ ಮಗ್ಗಿ ಒಳಗದ ಅನ್ನೋದು ಐಡಿಯಾ ಬರಬೇಕು. ಮಗ್ಗಿ ಭಯಪಟ್ಟಿದ್ದರೆ 12ರಾಗದ, ಇದು 12ರಾಗ ಇದನ್ನು 12ರಲ್ಲಿ ಬಾಗಿಸಿದ್ರಿ ಅಂದ್ರೆ ಮ್ಯಾಲೆ ನೀವು 12ರಲ್ಲೇ ಬಾಗಿಸ್ಬೇಕು. ಇಲ್ಲಿ ನೀವು ಇದನ್ನು 12ರಲ್ಲಿ ಬಾಗಿಸಿದ್ರಿ ಅಂತಂದ್ರೆ ಹೊಳ್ಳಿ 2ನೇ ಸಲ ಅಲ್ಲಿ ಬಾಗಿಸ್ಲಿಕ್ಕೆ ಬರೋಲ್ಲ. ಇಲ್ಲಿ 12ಲೆ ಬಾಗಿಸಿದ್ರಿ ಅಂದ್ರೆ ಇಲ್ಲೂ 12ಲೆ ಬಾಗಿಸಿ ಮತ್ತೆ ಮುಂದಿನ ಅಂಕೆಲೇನೆ ಬಾಗಿಸ್ಬೋದು. ಬರೀ ಮ್ಯಾಲೆ ಒತ್ತಾಟ್ಗಿಂದ ಬಾಗಿಸೋತ್ ಹೋಗ್ಬಾರ್ದು, ತಳಗಿಂದೆ ಒತ್ತಾಟ್ಗಿಂದ ಬಾಗಿಸೋತ್ ಹೋಗ್ಬಾರ್ದು. ಇದಕ್ಕೆ ಕನಿಷ್ಠ ರೂಪ ಪದ್ಧತಿ ಅಂತಾರೆ. ಕನಿಷ್ಠ ರೂಪ ಪದ್ಧತಿ ಅಂದ್ರೆ ಏನು? ಮಗ್ಗಿ ಬರಬೇಕು ನೋಡ್ರಿ. ಈಗ ಈ ಗಣಿತನ್ನ ನಾವು ಕಚ್ಚಾದಾಗ ಹೆಂಗೆ ಮಾಡಬೇಕು ಅನ್ನೋದು ಲೆಕ್ಕ ಅನ್ನೋದು ತಪ್ಪಬಾರ್ದು. ಇಂಥ ದೊಡ್ಡ ಭಾಗಕ್ಕೆ ನೀವು ಬಾಯಿಲಿಂದ ಮಾಡಬೇಕಾಗ್ತದ. 12 4 ಎಷ್ಟು? 48. ಇದಂತೂ ಸರಳದ. 12 ಒಂದಲ್ಲೇ 12, 16ರಾಗ 12 ಕಳೀರಿ ಎಷ್ಟು ಉಳಿತು? 4 ಉಳಿತು. ನೋಡ್ರಿ ಇಲ್ಲಿ ಹೊರಗೆ ಇಟ್ಕೋರಿ ಅದನ್ನ. ಈ 1 ತಗೋರಿ. 12 3ಲೆ 36 ಎಷ್ಟು ಉಳಿತು? 36 ಆದ್ರೆ ಎಷ್ಟು ಉಳಿತು ನೋಡ್ರಿ? 5 ಉಳಿತು. ಇದು ಕಚ್ಚಾ ಇದೆ. ಆಮೇಲೆ 2 ತಗೋರಿ. 12 4ಲೆ 48 ಇದ್ರ ಕಳೀರಿ. ನೋಡ್ರಿ ಎಷ್ಟು ಉಳಿತು? 12 8 ಆದ್ರೆ 4 ನೋಡ್ರಿ. ಈ 8 ಇಲ್ಲಿ ಇಡ್ರಿ. 12 4ಲೆ 48. ಇಲ್ಲಿ ಯಾವ ಅಂಕೆಲೆ ಬಾಗಿಸಿರಿ ಅದೇ ಅಂಕೆಲಿ ನಮಗೆ ಕೊನೆ 2 ಅಂಕೆಗಳು 4ರಿಂದ ಭಾಗ ಹೋಗ್ತಾವ. ಯಾವುದೇ ಒಂದು ಸಂಖ್ಯೆಯ ಕೊನೆ 2 ಸಂಖ್ಯೆಗಳು 0 ಆಗಿದ್ದರೆ ಅಥವಾ ಕೊನೆ 2 ಅಂಕೆಗಳು 4ರಿಂದ ಭಾಗಿಸಲ್ಪಡುತ್ತಿದ್ದರೆ ಈ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗ್ತದಂತ ತಿಳ್ಕೊಬೇಕು. ನಾವು ಹೇಳಾಗ ನೀವು ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ಆಮೇಲೆ ಮುಂದಿನ ಸಲ ಏನು ಬರ್ತದ? ಭಾಗಾಕಾರ ಬರಲ್ಲ, ಕನಿಷ್ಠ ರೂಪಕ್ಕೆ ತರೋದು ಬರ್ತದೆ, ಭಿನ್ನ ರಾಶಿ ಬರ್ತಾವ. ಅವಾಗ ನೀವು ತಳಗಿನ ಮಗ್ಗಿ ಯಾವ ಅಂಕೆಲೆ ಬಾಗಿಸ್ತೀರಿ ಮ್ಯಾಲಿನೂ ಅದೇ ಅಂಕೆಲೇನೆ ಬಾಗಿಸ್ಬೇಕು. ಇದೊಂದು ಬೇಸಿಕ್ ಅಭ್ಯಾಸ. ಇದು ಬಹಳಷ್ಟು ಅಭ್ಯಾಸ ಯಾಕೆ ಇರ್ತದ ಅಂದ್ರೆ ನೀವು ಮನನ ಆಗಬೇಕು. ಒಳ್ಳೆ ಗಣಿತ ನೋಡಬಾರ್ದು ತಿರುಗಿ. ನೀವು ಅಷ್ಟು ಪರ್ಫೆಕ್ಟ್ ತಲೆಯಾಗ ಕೂತು ಬಿಡ್ಬೇಕು ನಿಮಗೆ. ಹಂಗೆ ನೋಡಿದ್ರೆ 25 ಮಾದರಿ ಅವ. ನೀವು 10 12 ಮಾದರಿ ಒಳಗೆ ನೀವು ಶಾಣ್ಯರಾಗಿ ಬಿಡ್ತೀರಿ. ಯಾಕಂದ್ರೆ ಈಗಿನ ಹುಡುಗರು ಭಾಳ ಶಾಣೆ ಅವ. ಅವಾಗೇನು ಶಾಲೆಗಳು ಇದ್ದಿದ್ದಿಲ್ಲ. ಅವಾಗ ಭಾಳ ಇಳಿಸ್ಕೋತಿದ್ದು ಹುಡುಗರು. ಎಲ್ಲಿ ಬೇಕಾದ್ರೆ ಟ್ಯೂಷನ್ ಹಚ್ತಾರೆ. ಪಾಲಕರು ಎಷ್ಟು ಮಕ್ಕಳಿಗೆ ಕಾಳಜಿ ಮಾಡ್ತಾರೆ ಇವತ್ತಿನ ಕಾಲದಾಗ. ಅವಾಗ 81ನೇ ಇಸ್ವಿಯಾಗಿನ ಹುಡುಗರಿಗೆ ಒಮ್ಮೆ ಹಳ್ಳಿಯಾಗಿಂದ ಟ್ರಂಕ್ ತೊಗೊಂಡು ಬರ್ತಿದ್ರು. ಅವ್ರಿಗೆಲ್ಲಿ ಮಗ್ಗಿ ಬರ್ಬೇಕು ಅಂದ್ರೂ 2 ತಿಂಗಳು ಮಗ್ಗಿ ಅವ್ರಿಗೆ ಬೇರೆ ಕ್ಲಾಸ್ ಹಾಕಿ ಅವ್ರಿಗೆ ತಯಾರು ಮಾಡಿ ಒಳಗೆ ತರ್ತಿದ್ವಿ. ನೀವೆಲ್ಲ ರೆಡಿ ಇದ್ದು ಹುಡುಗರು. ಈಗಿನ ಹುಡುಗರು ಏನು ಭಾಷಣ ಇರ್ತಾವೆ, ಬರೀ ಪಟ್ನ ತಿಳ್ಕೊಂಡು ಬಿಡ್ತೀರಿ ಈಗ ನೀವು. ಅವಾಗಿನ ಎಜುಕೇಶನ್ ಬೇರೆ, ಈಗಿನ ಮಕ್ಕಳ ಮೈಂಡ್ ಭಾಳ ಶಾರ್ಪ್. ಈಗ ಇಷ್ಟು ಹೇಳಿಬಿಟ್ರೆ ನೀವು ಭಯಪಟ್ಟೆ ಮಾಡಿದಂಗೆ ನೀವು. ಈಗ 4ರಲ್ಲಿ ಇದು ಭಾಗ ಹೋಗ್ತದಿಲ್ಲ, ಇದು ಹೋಗ್ತದೆ ಅನ್ನೋದು ನಿಮ್ಗೆ ಇರ್ತದೆ. ಇದು ಹೋಗ್ತದಿಲ್ಲ ಹೆಂಗೆ ತಿಳ್ಕೊಬೇಕು? ಕೊನೆ 2 ಸಂಖ್ಯೆಗಳು 4ರಿಂದ ಭಾಗಿಸಲ್ಪಡುತ್ತವೆ. ಎಸ್, ಭಾಗಿಸ್ಬಿಡ್ರಿ. 4 ಒಂದಲೆ 4 3ಲೆ 12, 13ರಾಗ 12 ಆದ್ರೆ 1 ಉಳಿತು. ಇದು ನೋಡ್ರಿ ಕಚ್ಚ. ಆಮೇಲೆ ಈ 4 ತಗೋರಿ. 4 3ಲೆ 12, 2 ಉಳಿತು. 4 6ಲೆ 24. ನೋಡಿ, ಪ್ರತಿಯೊಂದು ಡಬ್ಬಿ ಒಳಗಿದ್ದಂಥ ಹಣ್ಣುಗಳ ಸಂಖ್ಯೆ ಎಷ್ಟು? 336. ಅದನ್ನ ರೀತಿ ಪ್ರಕಾರ ಯಾಕೆ ಹೇಳ್ತಾನಂದ್ರೆ ಪದ್ಧತಿ ಪ್ರತಿಯೊಂದು ಡಬ್ಬಿಯಲ್ಲಿ ಬಾಸ್ಕೆಟ್ ಅನ್ರಿ ಏನಾರೇ ತಿಳ್ಕೊರು. ಮತ್ತು ಪ್ರತಿಯೊಂದು ಬುಟ್ಟಿಯಲ್ಲಿದ್ದ ಹಣ್ಣುಗಳ ಸಂಖ್ಯೆ
ಸಂಖ್ಯೆ ಬರೋಬರಿ 336. ಎಷ್ಟು? 300. ಆನ್ಸರ್ ಇಸ್ ಈಕ್ವಲ್ ಟು, ಈಗೆಲ್ಲ ನಿಮ್ಗೆ OMR ಬಂದಾವ. ಅರೆ ಬಾಯಲ್ಲೇನೆ ಮಾಡೋದು ಕಲಿಸ್ತಂದು ನಾನು ನಿಮ್ಗೆ ಉತ್ತರ ನೆನ್ಪಿಟ್ಕೊಳ್ರಿ. ನೀವು ಲಕ್ಷ ಕೊಟ್ಟು ಕಲೀರಿ. ನೀವು ಬಾಯಲ್ಲಿ ಉತ್ತರ ಹೆಂಗಿಡೋದು ಈಗೇ ಹೇಳಂಗಿಲ್ಲ, ಮುಂದೆ ಹೇಳ್ತಾನಂತ. ಮುಂದೆ ನೀವು ಹೆಂಗೆ ಅಭ್ಯಾಸ ಹೆಚ್ಚು ಕಲಿತೀರಿ ಹಂಗೆ ನಿಮಗೆಲ್ಲ ತಿಳಿಸ್ತಿರ್ತಾನಂತ. ವೇಗವಾಗಿ ಹೆಂಗೆ ಮಾಡೋದು, ಮೊದಲ ರೀತಿ ಪ್ರಕಾರ ಗಣಿತ ಕಲಿಬೇಕು ನೀವು. ಆಮೇಲೆ ಮುಂದಿನ ಗಣಿತಗಳು ಇವತ್ತನ್ನು ಫೇರ್ದಾಗ ಬರ್ಕೋರಿ. ಮತ್ತೆ ರೀಪ್ಲೇ ಮಾಡಿ ಪಾಲಕರು ಚೆಕ್ ಮಾಡಿರಿ ಹುಡುಗರಿಗೆ. ಈ ಗಣಿತ ಸರಿಯಾಗಿ ಬಂದದಿಲ್ಲ ಬೇಡ, ಮತ್ತೊಂದು ಸಲ ನೀವು ಸ್ಟಾಪ್ ಮಾಡಿ 81 ಮತ್ತೆ ಕ್ಲಿಕ್ ಮಾಡಿಬಿಡ್ರಿ. ಮತ್ತೆ ಪ್ರಶ್ನೆ ಬಂದ್ಬಿಡ್ತದೆ, ಹುಡುಗರ ಕಡೆ ಮಾಡಿಸಿ ನೋಡಿ. ರಿವಿಷನ್ ವರ್ಕ್ ಮಾಡಿಸ್ಲಿಕ್ಕೆ ಭಾಳ ಹೆಲ್ಪ್ ಇದು. SL ನಂಬರ್ 1 ಏನದ, ನೀವು ಹಾಲು ಕುಡಿದು ಪೈಲವಾನೆ ಕುಸ್ತಿ ಆಡ್ಲಿಕ್ಕೆ ಬರ್ತೀರಿ. ಇದನ್ನು ಕಲಿಲಾರ್ದ ಕುಸ್ತಿ ಆಡ್ಲಿಕ್ಕೆ ಬರೋದೇ ಇಲ್ಲ ನೀವು. ಇದು ಹಾಲ, ಹೈನ, ಹಾಲ, ಮೊಸರು, ಗೋಧಿ, ತುಪ್ಪ ಎಲ್ಲ ತಿನ್ನಿಸ್ತದೆ ನಿಮಗೆ. ಆಮೇಲೆ ಕುಸ್ತಿಗೆ ಬರ್ರಿ. ಚೆಂದಂಗೆ ನೋಡ್ರಿ, ಚೆಂದಂಗೆ ನೋಡಿ ಬರ್ಕೋರಿ.